ಪ್ರಾಪರ್ಟೀಸ್ ಇನ್ ಮೈಸೂರು. ನೆಕ್ಸ್ಟು ನಂಜನಗೂಡು. ಮೈಸೂರು ಸಿಟಿ ಸೆಂಟ್ರಿಂದ 38 ಕಿಲೋಮೀಟ್ರು. ಮೇನ್ ಹೈವೇಗೆ ಜಸ್ಟ್ ನಿಯರ್. 4 ಎಕರೆ ಇದು ರೆಡಿ ಫಾರ್ಮ್. ಇದರಲ್ಲಿ ಮನೆ ಕಟ್ಟಿದ್ದಾರೆ, ಟೆಂಪ್ರರಿ ಮನೆಗಳು ಕಟ್ಟಿದ್ದಾರೆ. ನೋಡಿ, ಇದೊಂದು ಕಿಚನ್ ಮಾಡಿದ್ದಾರೆ. ಕಿಚನ್ ಮಾಡಿಕೊಂಡ್ರೆ ಗಾರ್ಡನ್ ಮಾಡ್ಕೊಂಡು ಇಲ್ಲಿ ಊಟ ತಿಂಡಿ ಮಾಡೋದಕ್ಕೆ ಟೇಬಲ್ ಇಟ್ಕೊಂಡಿದ್ದಾರೆ. ಮತ್ತು ಈ ಥರ ಬಾತುಕೋಳಿ ಅವೆಲ್ಲ ಬಿಟ್ಬಿಟ್ಟು ಅದಕ್ಕೆ ಸುತ್ತ ಬೌಂಡ್ರಿ ಪಟ್ಟಿಗಳು ಹಾಕಿದ್ದಾರೆ. ಯಾಕಂದರೆ ನಾಯಿಗಳೆಲ್ಲ ಬಂದು ಬಾತುಕೋಳಿಗೆ ಹಿಡ್ಕೋಬಾರ್ದು ಅಂತ. ಸುಮಾರು ಒಂದು 20 ವೆರೈಟೀಸ್ ಹಣ್ಣಿನ ಗಿಡ ಹಾಕಿದ್ದಾರೆ. ಎಲ್ಲ ಥರದ್ದು ಅಸಾರ್ಟೆಡ್. ಅದರಲ್ಲಿ ಮಾವು, ತೆಂಗು ಈ ಜಾಸ್ತಿ ಇದೆ. ಮತ್ತು ಟೀಕ್ ವುಡ್, ಸಿಲ್ವರ್ ಓಕ್ ಇದೆಲ್ಲ ಜಾಸ್ತಿ ಇದೆ. ಮಿಕ್ಕಿದ್ದು ಸ್ವಲ್ಪ 5, 10, 7 ಆ ಥರ ಹಾಕಿದ್ದಾರೆ. ಕಿತ್ತಳೆಹಣ್ಣನ್ನು ಹಾಕಿದ್ದಾರೆ. ಕಿತ್ತಳೆಹಣ್ಣು, ಮೋಸಂಬಿ, ಜಿಮ್ನೆಳ್ಳೆ ಒಂದು 6-7 ಏನೋ ಹಾಕಿದ್ದಾರೆ. ಇಲ್ಲಿಂದ ಕಾರ್ ಹೋಗೋ ಬರೋದಕ್ಕೆ ಎಂಟಿ ಜಾಗ ಇಟ್ಕೊಂಡಿದ್ದಾರೆ ಕಾರ್ ಒಳಗಡೆ ಬರೋಕ್ಕೆ. ಆಮೇಲೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂತಂದರೆ, ಇನ್ನೂ ತನಕ ಕೆಮಿಕಲ್ ಗೊಬ್ಬರ ಯಾವುದೂ ಹಾಕಿಲ್ಲ. ಬರೀ ದನದ ಗೊಬ್ಬರ, ಕುರಿ ಗೊಬ್ಬರ ಇದೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇರೋದು. ಈಗ ತೋರಿಸ್ತೀನಿ. ನೆಕ್ಸ್ಟ್ ಸ್ವಲ್ಪ ದೂರ ಹೋಗಿ ಒಂದು 6-7 ಹಸು ಏನೋ ಸಾಕಿದ್ದಾರೆ. HF ಕ್ವಾಲಿಟಿ ಹಸುಗಳು ಒಂದು 6-7 ಏನೋ ಸಾಕಿದ್ದಾರೆ. ಅದರದ್ದು ಫುಲ್ ಗೊಬ್ಬರ ಎಲ್ಲ ಗಿಡಕ್ಕೆ ಹಾಕ್ತಾ ಇರೋದು. ರೆಡ್ ಸಾಯಿಲ್ ಇದೆ, 2 ಬೋರ್ವೆಲ್ ಇದೆ. ಕೆಲವು ಜಾಗದಲ್ಲಿ ಡ್ರಿಪ್ ಮಾಡಿದ್ದಾರೆ, ಕೆಲವು ಜಾಗದಲ್ಲಿ ಸ್ಪ್ರಿಂಕ್ಲರ್ ಹಾಕಿದ್ದಾರೆ. ನೋಡಿ, ಇದೆಲ್ಲ ಸೀಬೆನೂ ಹಾಕಿದ್ದಾರೆ. ಸೀಬೆ, ದಾಳಿಂಬೆ, ಮಾವು ಎಲ್ಲ ಥರದ್ದು. ನೋಡಿ, ಸೀಬೆ ಎಷ್ಟು ದಪ್ಪ ಆಗ್ತಾಯಿದೆ. ರೀಸೆಂಟ್ ಹಾಕಿರೋದು ಸೀಬೆ ಸ್ವಲ್ಪ ಚಿಕ್ಕದೇ ಇದೆ, ಆದರೆ ಫಲ ಜಾಸ್ತಿ ಬರ್ತಾಯಿದೆ. ಇದು ಮೇನ್ ರೋಡ್ಗೂ ಜಸ್ಟ್ ನಿಯರ್. ನೋಡಿ, ಇದು ಕಿತ್ತಳೆಹಣ್ಣಿದು, ಇದು ಮಾವು. ಯಾವುದೂ ಇಲ್ಲ ನನಗಿಲ್ಲ ಆ ಥರ ಹಾಕಿದ್ದಾರೆ. ಫುಲ್ ಬೌಂಡ್ರಿಯಲ್ಲಂತೂ ದೊಡ್ಡ ಮರಗಳು ಹಾಕಿದ್ದಾರೆ. ಟೀಕ್, ಸಿಲ್ವರ್ ಓಕ್ ಆ ಥರದ್ದು ಹಾಕಿದ್ದಾರೆ. ನೋಡಿ, ಇದನ್ನು ಕಿತ್ತಳೆಹಣ್ಣು. ನೋಡಿ, ಇದು ಸಪೋಟ. ಇದು ವಾಟರ್ ಆಪಲ್ ಅಂತಾರೆ ಇದಕ್ಕೆ. ವಾಟರ್ ಆಪಲ್ ಅಂತೂ ಬೇಕಾದಷ್ಟು ಬೆಳೀತಿದಂತೆ. ಫುಲ್ಲು ಮರನೇ ಬಿಳಿದಾಗ್ಬಿಡ್ತದಂತೆ, ಅಷ್ಟೊಂದು ಹಣ್ಣು ಬರೋದಂತೆ ಇದರಲ್ಲಿ. ಆಮೇಲೆ ಜಪಾನಲ್ಲಿ ಒಂದು ಕಾಸ್ಟ್ಲಿ ಮ್ಯಾಂಗೋ ಇದೆ, ಆ ವೆರೈಟಿ ಹಾಕಿರೋದಂತೆ. ಮ್ಯಾಂಗೋಸ್ 50% ಆ ಥರದ್ದು ಅಂತೆ. ಆ ಜಪಾನ್ದು ಇದೆಲ್ಲ, ಅದು 70,000 ರೂಪಾಯಿ, 80,000 ರೂಪಾಯಿ ಒಂದು kgಗೆ ಹೇಳ್ತಾರಂತೆ. ಆ ಥರ ಮ್ಯಾಂಗೋನು ಫುಲ್ ಸ್ವೀಟ್. ನೋಡಿ, ಇದು ಹಸು ಒಂದು 6-7 ಏನೋ ಇದೆ. HF ಅಂತ ಇದು. ಒಂದೊಂದು ಹಸು 10 ಲೀಟ್ರ್ ಹಾಲು ಕೊಡ್ತಿದೆ ಅಂತಂದರು. ನೋಡಿ, ಗೊಬ್ಬರ ಇಲ್ಲಿ ಹಾಕಿದ್ದಾರೆ. ನೋಡಿ, ಫುಲ್ ಗುಡ್ಡೆನೇ ಹಾಕಿದ್ದಾರೆ. ಇದೇ ಗಿಡಗಳಿಗೆ ಯೂಸ್ ಮಾಡ್ತಾ ಇರೋದು. ಯಾವುದು ಕೆಮಿಕಲ್ ಗೊಬ್ಬರ ಇನ್ನೊರ್ಗೂ ಮುಟ್ಟೆ ಇಲ್ಲ ಅನ್ನೋಂಗಂತ ಅಂತಿದ್ರು ಓನರ್. ನೋಡಿ, ಸಪೋಟಾನು ಇದೆಷ್ಟೋ ಅಂಗಡಿಗೆ ಕೊಟ್ರಂತೆ. ಅಂಗಡಿಗೆ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಫಸಲು ಶುರುವಾಗಿರೋದು ಇದು.
ಭೂಮಿಯಲ್ಲಿ ನೀರು ಚೆನ್ನಾಗಿದೆ, ರೆಡ್ ಸಾಯಿಲ್ ಇದೆ, ಮತ್ತು ನಿಯರೆಸ್ಟು ವಿಲೇಜ್ ಇದೆ. ಆ ವಿಲೇಜಿಂದ ಕೆಲಸದವ್ರಿಗೆ ಕರ್ಕೊಂಡು ಬರಬೇಕಂದ್ರೂ ಆರಾಮಾಗಿ ಸಿಗ್ತಾರೆ. ನೋಡಿ ಮಾವು ಬಂದುಬಿಟ್ಟಿದೆ ನೋಡಿ. ಈಗ ಜನವರಿಯಲ್ಲೇ ಇದು ಮಾವಿನ ಹಣ್ಣು ಬರ್ತಾಯಿದೆ. ಬೇರೆದೆಲ್ಲ ಚಿಗುರು ಈಗ ಶುರುವಾಗಿದೆ, ಹೂ ಶುರುವಾಗಿದೆ ನೋಡಿ. ಇದು ದನದ ಕೊಟ್ಟಿಗೆ, ಇದು ಒಂದು 8ರಿಂದ 10 ಹಸುವಿನ ಸಾಕ್ಬೋದು, ಅಷ್ಟೊಂದು ಕೆಪಾಸಿಟಿ ಇದೆ. ಇದು ಮೇನ್ ಗೇಟ್. ವಿಲೇಜ್ಗೆ ನಿಯರೆಸ್ಟ್ ಮತ್ತು ಮೇನ್ ಹೈವೇಗೂ ನಿಯರೆಸ್ಟ್. ಬೇರೆಯವ್ರೂ ಪಕ್ಕದಲ್ಲಿ ಒಬ್ಬರು ಡಾಕ್ಟ್ರು ತೋಟ ಮಾಡ್ಕೊಂಡಿದ್ದಾರೆ, ಅವರು ಅಲ್ಲೇ ವಾಸ ಮಾಡ್ತಾರೆ ಅವರು. ನೋಡಿ ಇದು ಮೇನ್ ಗೇಟ್ ಎಂಟ್ರೆನ್ಸ್. ಇದು 5 ಕೋಟಿ ಟೋಟಲ್ ಅಮೌಂಟ್ ಹೇಳ್ತಾ ಇದ್ದಾರೆ. ಅದರಲ್ಲೇ ಸ್ಲೈಟ್ಲಿ ನೆಗೋಷಿಯಬಲ್ ಇದ್ದಾರೆ. 38 ಕಿಲೋಮೀಟ್ರ್ ಮೈಸೂರು ಸಿಟಿ ಸೆಂಟ್ರಿಂದ. ಕ್ಲಿಯರ್ ಟೈಟ್ಲ್ ಇದೆ, ಟೈಟಲ್ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ.